ವಸಂತರವರು ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ವರ್ಷಗಳಿಂದ ದಾನ ಧರ್ಮ, ಪುಸ್ತಕ ವಿತರಣೆ ಇತ್ಯಾದಿ, ಅನ್ನ ಸಂತರ್ಪಣೆ ಇತ್ಯಾದಿಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಬಟ್ ಈ ಸಲ ಅಂತೂ ಮಾಡ್ಕೊಳ್ಳೋದು ಬೇಡ ಅಂತಾಯಿದ್ರು. ನಾವೆಲ್ಲ ಸ್ನೇಹಿತರು ಸೇರಿ ಅತಿ ವಿಜೃಂಭಣೆಯಿಂದ ಬೇಡ ಅಂದ್ರೂ ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡಿದ್ವಿ. ಅದು ತುಂಬ ಅತಿ ವಿಜೃಂಭಣೆಯಿಂದಲೇ ನಡೀತಾ ಇದೆ. ಹೀಗಾಗಿ ಅವ್ರಿಗೆ ಮುಂದಿನ GBA ಚುನಾವಣೆಯಲ್ಲಿ ಸ್ಪರ್ಧಿಸುವಂತಾಗಿ ಅವರು ಜಯಶೀಲರಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಒಳ್ಳೆಯದಾಗಿ ಮುಖಾಂತರವಾಗಿ ವಸಂತಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ದೇವರು ಎಲ್ಲ ರೀತಿಯಲ್ಲೂ ಆಯುಷು ಅಧಿಕಾರ ಎಲ್ಲವನ್ನು ಕೊಟ್ಟು ಬೆಳೆಸಬೇಕು. ಮತ್ತು ಮುಂಬರುವ ಒಂದು BBMP ಏನು ಚುನಾವಣೆ ಅಂತ ಬರ್ತಾ ಇದೆ, ಈ ಚುನಾವಣೆಯಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ. ದೇವರು ಒಳ್ಳೇದು ಮಾಡಲಿ, ಜನ ಅವರನ್ನು ಕೈಲಿ ಹಿಡೀಲಿ. ಒಂದು ಒಳ್ಳೆಯ ವ್ಯಕ್ತಿಯನ್ನು ಕೈ ಹಿಡಿದಾಗ ಈ ಏರಿಯಾಕ್ಕಾಗಲಿ, ಈ ವ್ಯಾಪ್ತಿಯ ಬಡ ದೀನದಲಿತರ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ನಮ್ಮ ವಸಂತ್ ಕುಮಾರ್ ಅವರು ನಮ್ಮ ಯುವ ನಾಯಕರ ಹುಟ್ಟುವ ಹಬ್ಬಕ್ಕೆ ನಾವೆಲ್ಲರೂ ಬಂದು ಅವರಿಗೆ ಶುಭ ಹಾರೈಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಮುಂದಿನ ರಾಜಕೀಯಕ್ಕೆ ನಮ್ಮ ಯುವ ನಾಯಕರ ತುಂಬ ಅವಶ್ಯಕತೆ ಇದೆ. ನಮ್ಮ ಯುವ ನಾಯಕರಿಗೆ ಇನ್ನು ಮುಂದಿನ GBA ಹೊಸ ಎಲೆಕ್ಷನ್ ಏನಾಗಿದೆ, ಮೊದಲನೇ ಬ್ಯಾಚ್ ಈ ಸರಿ ನಮ್ಮ ಬೆಂಗಳೂರಿಗೆ ಯುವ ನಾಯಕರು ಬರಲಾಗಿ ನಮ್ಮ ಪ್ರಿಯಾಕೃಷ್ಣ ಅವರು ನಮ್ಮ MLA ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಮುಂದಾಳತ್ವದಲ್ಲಿ ನಮ್ಮ ಯುವ ನಾಯಕರಿಗೆ ಒಂದು ಅವಕಾಶ ಕೊಟ್ಟರೆ ಇವತ್ತಿನ ನಮ್ಮ GBAಗೆ ಮುಂದಿನ ಬೆಂಗಳೂರಿಗೆ ಇವತ್ತು ಸಮಸ್ಯೆಗಳೇನಿದೆ ಅದಕ್ಕೆ ನಮ್ಮ ಯುವ ನಾಯಕರು ತುಂಬ ಅವಶ್ಯಕತೆ ಇದೆ. ಇಷ್ಟು ವರ್ಷಗಳಿಂದ ಏನು ಬಂದಿತ್ತು ಬೆಂಗಳೂರು ಅವತ್ತೇ ಬೇರೆ, ಇವತ್ತಿನ ನಮ್ಮ ಬೆಂಗಳೂರಿಗೆ ನಮ್ಮ ಯುವ ನೇಕಾರರ ಅವಶ್ಯಕತೆ ಇದೆ. ಯುವ ಪೀಳಿಗೆಯನ್ನು ಬೆಳೆಸೋದಕ್ಕೆ ಯುವ ನಾಯಕರ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಶಾಸಕರಾದ ಪ್ರಿಯಾಂಕೃಷ್ಣ ಅವರು ವಿಸ್ತರಿಸಿದ್ದಾರೆ. ಅವರ ಆಲೋಚನೆಗಳು ತುಂಬ ಅತ್ಯುತ್ತಮವಾಗಿದೆ ನಮ್ಮ ಕ್ಷೇತ್ರಕ್ಕೆ. ಹಾಗಾಗಿ ನಮ್ಮ ಯುವ ನಾಯಕರಿಗೆ ಅವಕಾಶ ಕೊಡ್ತಿದ್ದಾರೆ. ಹಾಗಾಗಿ ಮುಂದಿನ ನಮ್ಮ ಕ್ಷೇತ್ರಕ್ಕೆ, ನಮ್ಮ ವಾರ್ಡ್ಗೆ ನಮ್ಮ ವಸಂತ್ ಕುಮಾರ್ ಅವರಿಗೆ ಒಂದು ಅವಕಾಶ ಕೊಟ್ಟು ನಮ್ಮ ಜನಸೇವೆ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತ ಈ ಮುಖಾಂತರ ನಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವರ ಜೀವನ ಇನ್ನೂ ಸುಖವಾಗಿರಲಿ ಅಂತ ಹಾರೈಸ್ತೇನೆ. ವಸಂತ ಅವರಿಗೆ ಫಸ್ಟು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಮುಂದೆ ಒಳ್ಳೆಯ ಅವಕಾಶಗಳಿದೆ, ಒಳ್ಳೆಯ ಅವಕಾಶಗಳು ಸಿಗಲಿ, ಜನಗಳಿಗೆ ಒಂದು ಹೆಲ್ಪ್ ಮಾಡೋ ರೀತಿಯಲ್ಲಿ ನಡ್ಕೊಂಡು ಹೋಗಲಿ. ನಾವೆಲ್ಲ ಸದಾ ಜೊತೆಲಿರ್ತೀವಿ. ನನ್ನ ಆತ್ಮೀಯ ಸ್ನೇಹಿತರು, ಕುಚುಕು ಗೆಳೆಯ ವಸಂತ್ ಕುಮಾರ್ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸವನ್ನು ನಮ್ಮ ಪಟೇಲ್ಪಳ್ಳಿ ವಾರ್ಡ್ ಇರ್ಬೋದು, ಕಾವೇರಿಪುರ ವಾರ್ಡ್ ಇರ್ಬೋದು, ಅತಿ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನ ಒಂದೇ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೇನಾದ್ರು ಒಂದು ಅವಕಾಶ ಸನ್ಮಾನ್ಯ ಶ್ರೀ ನಮ್ಮ ಜನಪ್ರಿಯ ಶಾಸಕರಾದ ಪ್ರಿಯಾಕೃಷ್ಣ ಅವರು ಮಾಡಿಕೊಟ್ಟಿದ್ದೆ ಆದರೆ ಮುಂದಿನ ದಿನದಲ್ಲಿ ಒಳ್ಳೆಯ ಭವಿಷ್ಯ ಇದೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಅದಕ್ಕೆಲ್ಲ ಕಾರಣ ಆಗಬೇಕಾಗಿರೋದು ನಮ್ಮ ಮತದಾರ ಬಂಧುಗಳು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಪ್ರಿಯಾಕೃಷ್ಣ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನನ್ನ ಸ್ನೇಹಿತರು ಇರ್ಬೋದು, ನನ್ನ ಅಭಿಮಾನಿಗಳು ಇರ್ಬೋದು, ಹಾಗೂ ನನ್ನೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು ಎಲ್ಲರೂ ಕೂಡ ಸೇರಿ ನನ್ನ ಈ ದಿನ ಜನ್ಮದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿರೋದು ನನಗೆ ತುಂಬ ಒಂದು ಶಕ್ತಿನೇ ಆಗಿರ್ಬೋದು. ಹಾಗೂ ಮತ್ತು ತಿರ್ಗಿ ಅವರೆಲ್ಲ ಅಭಿಮಾನ, ಅವರೆಲ್ಲ ಒಂದು ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೀನಿ. ಏನು ಇವತ್ತು ನನ್ನ ಸ್ನೇಹಿತರುಗಳು ಎಲ್ಲರೂ ನಾರಾಯಣಗೌಡರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಬಾಬು ಅವರಾಗಿರ್ಬೋದು, ರೇಖಮ್ಮ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಏನು ಪ್ರಿಯಾಕೃಷ್ಣ ಸಾಹೇಬರು ಹೆಚ್ಚಿನ ಆಶೀರ್ವಾದದೊಂದಿಗೆ ನನ್ನ ಮತ್ತು ಕೃಷ್ಣಪ್ಪನವರ ಹೆಚ್ಚಿನ ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ಬಂದು ನನ್ನ ಇವತ್ತು ಅರಸಿ ಒಂದು ಆಶೀರ್ವದಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲನೇದಾಗಿ ನನ್ನ ಏನು ಶಾಸಕರಾದಂಥ ಪ್ರಿಯಾಕೃಷ್ಣ ಅವರಿಗೆ ಹಾಗೂ ಪುಟ್ಟಣ್ಣ ಅವರಿಗೆ ಹಾಗೂ ಉಮಾಶಂಕರ್ ಅವರಿಗೆ ಎಲ್ರಿಗೂ ಕೂಡ ಏನು ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಲಿಕ್ಕೆ ಬಂದಂಥ ಎಲ್ಲ ಒಂದು ನನ್ನ ಹಿತೈಷಿಗಳಿಗೂ ಹಾಗೂ ನನ್ನೆಲ್ಲ ಪ್ರೀತಿ ಬಂಧು ಮಿತ್ರರಿಗೂ ನನ್ನ ಪ್ರಣಾಮಗಳನ್ನ ತಿಳಿಸ್ತೀನಿ. ಹೀಗೆ ಸದಾ ಎಲ್ಲರೂ ಕೂಡ ನನ್ನ ಮೇಲೆ ಒಂದು ಕರುಣೆ ಇಟ್ಟು ಒಂದು ಆಶೀರ್ವದಿಸ್ಕೊಂಡು ಬರಲಿ ಅಂತ ನಾನು ಮೂಲಕ ಕೇಳ್ಕೊಂತೀನಿ. ಸರ್, ಮುಂಬರುವ ಸ್ಥಳೀಯ ಚುನಾವಣೆಗೆ ತಾವು ಆಯ್ಕೆಯಾಗಿ ಬರಬೇಕು ಅಂತ ಎಲ್ಲರೂ ಜನ ಅಪೇಕ್ಷೆ ಪಡ್ತಿದ್ದಾರೆ. ಇದಕ್ಕೆ ತಾವೇನು ಹೇಳ್ತೀರಾ ಸರ್? ಸರ್, ಮುಂಬರುವ ಚುನಾವಣೆ ಅಂತಂದರೆ
ಅದು ನಮ್ಮ ನಾಯಕರಾದಂಥ ಪ್ರಿಯಾಕೃಷ್ಣ ಸಾಹೇಬರಿಗೆ ಹಾಗೂ ಏನು ಕೃಷ್ಣಪ್ಪಣ್ಣ ಅವರಿಗೆ ಎಲ್ಲ ನಮ್ಮ ಆಮೇಲೆ ನೀಲಕಂಠಣ್ಣ ಇರ್ಬೋದು ಎಲ್ರಿಗೂ ಕೂಡ ಅದು ಅವ್ರಿಗೆ ಬಿಟ್ಟಂಥ ಒಂದು ವಿಷಯವಾಗಿದ್ದು ಅವರೇನಾನ ಆಶೀರ್ವಾದ ಮಾಡಿದಲ್ಲಿ ನಾನು ಅವರ ಆಶೀರ್ವಾದದ ಮೇರೆಗೆ ಮುಂಬರುವ ಚುನಾವಣೆಯಲ್ಲಿ ಕಣಕ್ಕೆ ರೆಡಿಯಾಗಿದ್ದೇನೆ. ನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ಬಂಧು ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ಎಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನ ಈ ಮೂಲಕ ತಿಳಿಯಪಡಿಸ್ತೇನೆ. ದಯಮಾಡಿ ಎಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು.